ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರಾಕಲ್ಲಿದ್ದೀನಿ. ಒಳ್ಳೇದಾಗಲಿ. ನಮ್ಮ ಆಫೀಸ್ ನಂಬರ್ ಇದೆ, ದಯವಿಟ್ಟು ಒಂದು ಏನ್ ಗುರುಜಿ ನಾನು ಹೇಳ್ತಾ ಇದ್ದಲ್ಲ, ನಮ್ಮ ಆಫೀಸಲ್ಲಿ ಫೋನ್ ನಂಬರ್ ಇದೆ, ಬರ್ರಿ. ಏನು ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಬೆ ಹೊಡ್ಕೋಬೇಡಿ. 100% ನಮ್ಮ ಆಫೀಸಲ್ಲಿ ಇದೆ, ಬರ್ರಿ. 100% ನಾನು ದರ್ಶನ್ ಹೋಗ್ಬಿಟ್ಟು ಅಂತ ದರ್ಶನ್ ಜೈಲ್ಗೆ ಹೋಗ್ಬಾರ್ದು. 4 ಬಾರಿಸ್ಬೇಕು ನಿಮಗೆಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಮಾತಾಡೋ ತೇವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊಳ್ತೀರಾ? ತಪ್ಪು. ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವ, ಲೂಸ್ ಏನ್ರಿ ನಿಮಗೆಲ್ಲ? ಹಾಂ, ನಿಮ್ಮ ಅಪ್ಪ ಅಮ್ಮನ ನೋಡ್ತಿರ್ತಾನೆ, ಅವ್ರು ಸತ್ತೋಗಿರ್ಬೇಕು ತಾನೆ ಹಂಗಾರೆ? ಡೈಲಿ ಬೆಳಿಗ್ಗೆ ಎದ್ದು ಸತ್ತೋಗಿರ್ಬೇಕು ನಿಮ್ಮ ಅಪ್ಪ ಅಮ್ಮ. ಲೂಸ್ ಥರ ಮಾತಾಡ್ತೀರ ನಿಮಗೆಲ್ಲ. 4 ಬಾರ್ಸೋರು ಯಾರು ಇಲ್ಲ ನಿಮಗೆಲ್ಲ. ನನ್ಗಿಬ್ರು ಹೆಣ್ಮಕ್ಳು ಗುರುಜಿ. ನನ್ ಜಾತಕದಲ್ಲಿ ಗಂಡ್ ಮಗು ಯೋಗ ಇದೆನಾ ಗುರುಜಿ? ಓಹೋ, ಬಹಳ ದೊಡ್ಡ ಪ್ರಶ್ನೆ. ಗಂಡು ಮಗು ಬೇಕಾ? ಹೌದು ಗುರುಜಿ. ನಿಮ್ಮ ಮನೇಲಿ ಏನ್ ಮಾಡ್ತಾರೆ? ಮೆಡಿಕಲ್ ಇದೆ ಗುರುಜಿ. ಹೌದಾ? ಯಾವ ಊರು? ನಾರಾಯಣಪೇಟ್ ಅಂತ ಗುರುಜಿ. ಓಕೆ, ನಿಮ್ಮ ಜಾತಕ ಬೇರೆ ಥರ ಹೇಳ್ತೇವೆ. ಒಂದು ಹಾಡು ಹೇಳಿ ನೋಡೋಣ, ಹೇಳ್ಬಿಡ್ತೀನಿ. ಹಾಡ ಗುರುಜಿ. ಸವಿ ಸವಿ ನೆನಪು, ಸಾವಿರ ನೆನಪು, ಬರಲ್ಲ ಗುರುಜಿ ಹಾಡು. ಸವಿ ನೆನಪು, ಸಾವಿರ ನೆನಪು. ಏನಾಗಲಿ ಮುಂದೆ ಸಾಗು ನೀನು, ಅಲ್ವಾ? ಅಲ್ವಾ? ಸುದೀಪ್ದು ಸಂಜೆ ಮತ್ತು ಫಿಲಮ್ದು ಹೇಳ್ತಾ ಇದ್ರ? ನಿಮ್ಮ ಹತ್ರನೇ ಜಾತಕ ಬರ್ತಿದ್ದೆ ಗುರುಜಿ, ನಂದು ಗುರುಜಿ. ಜಾತಕ ಇರೋದನ್ನ ಬರ್ಸ್ಕೊಂಡಿದ್ರೆ ನಾನು ನಿಮ್ಮ ಜಾತಕ ಬರ್ದಿರಲ್ಲ ಮೇಡಮ್. ಆಮೇಲೆ ಮದ್ವೆ ಡೇಟ್ ಕೂಡ ನಿಮ್ಮ ಹತ್ರನೇ ಇದ್ ಮಾಡ್ತಿದ್ವಿ ಗುರುಜಿ, ಆದ್ರೆ ಅದು ಆ ಡೇಟ್ಗೆ ಆಗ್ಲಿಲ್ಲ ಗುರುಜಿ. ಯಾಕಾಗ್ನಲ್ಲ? ಈ ಕಡೆ ಬೇರೆ ಡೇಟ್ ಇದ್ ಮಾಡಿದ್ರು ಗುರುಜಿ. ಎಷ್ಟು ರಿಕ್ವೆಸ್ಟ್ ಮಾಡಿದೆ ಗುರುಜಿ ನಾನು, ಆದ್ರೂ ಆಗ್ಲಿಲ್ಲ ಗುರುಜಿ, ಟ್ರೈ ಮಾಡಿದ್ರು. ನಿಮ್ಮ ಜಾಗದಲ್ಲಿ ನೋಡಿ, ಮಕ್ಕಳಾಗಕ್ಕೆ ಗಂಡು ಮಗು ಬಗ್ಗೆ ಕೇಳ್ತಾ ಇದ್ದೀರಾ. ಹೋಗಿ ತಿರ್ನಲ್ಲಾರಲ್ಲಿ ಹೋಗಿ ಒಂದು ಶನಿ ಶಾಂತಿ ಪೂಜೆ ಮಾಡಿಸಿ, ಅಭಿಷೇಕ. ಆಮೇಲೆ ಆಲಂಗುಡಿ ಗುರು ಟೆಂಪಲ್ ಒಂದು ಅಭಿಷೇಕ ಮಾಡಿಸಿ. ಶನಿ ಕೇತು ಒಟ್ಟಿಗೆ ಇರೋದ್ರಿಂದ ಪಂಚಮಾಧಿಪತಿ. ಕೀಳೆ ಪೆಳಂಬೂರು ಅಂತ ಒಂದು ಕೇತು ಟೆಂಪಲ್ಗೆ ಹೋಗಿ, ಈ ಟೆಂಪಲ್ಗೆ. ಅದಾದಮೇಲೆ ನಿಮ್ಗೆ ಯಾವಾಗಲಾರು ಫ್ರೀ ಇದ್ದರೆ ಪಿಳ್ಳೇರ್ಪೇಟೆ ಗಣಪತಿಗೆ ಹೋಗಿ ದೇವ್ರ ದರ್ಶನ ಮಾಡಿ. ಈ 4 ಟೆಂಪಲ್ ದರ್ಶನ ಮಾಡಿ, ಖಂಡಿತ ಕೂಡ ನಿಮ್ಗೆ ಗಂಡು ಮಗು ಆಗುತ್ತೆ. ನೀವು ಯಾವಾಗ ಮಾಡಲ್ವೋ ನಿಮ್ಗೆ ಆಗಲ್ಲ. ನೀವು ಮಾಡಿಲ್ಲ ನಿಮ್ಗೆ ಆಗಲ್ಲ. ಆಗಲ್ಲ ಅಂತ ಹೇಳ್ತೈತೆ, ಆಗಬೇಕು ಅಂದರೆ ಆಗಲ್ಲ ಅಂತ ಹೇಳ್ತಿದೆ. ಆಗಬೇಕು ಅಂದರೆ ಈ 4 ಟೆಂಪಲ್ ಅಟೆಂಡ್ ಮಾಡಲೇಬೇಕು. ನಮಸ್ತೆ ಗುರುಜಿ. ಮದುವೆ ಆಗಿದ್ರಾ? ಇಲ್ಲ ಗುರುಜಿ, ಇನ್ನ ನೋಡ್ತಿದ್ದಾರೆ, ಇನ್ನ ಸೆಟ್ ಆಗಿಲ್ಲ. ಓಕೆ, ನಿಮ್ಮ ಮದುವೆ ಲೈಫು ಮುಗಿದ ಅಧ್ಯಾಯ ಸರ್, ಒಂಚೂರು ಚೆನ್ನಾಗಿಲ್ಲ. ಓಕೆ. ನಿಮ್ಮ ಮದುವೆ ಡೇಟ್ ಕಸ ಡಬ್ಬಕ್ಕೆ ಆಗ್ತಂಗಿದೆ. ನಿಮ್ಮ ಮದುವೆ ಆದಮೇಲೆ ನಿಮ್ಮ ಹೆಂಡತಿ ಡೆತ್ ಆಗ್ತಾಳೆ, ಅದೆಲ್ಲ ಕೇಸ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮೇಲೆ. ಓಕೆ. ಏನು ಹೇಳಿ? ಹಾಂ, ಹಾಗಾಗಿ ಮ್ಯಾರೇಜ್ ಲೈಫು ಮುಗಿದ ಅಧ್ಯಾಯ. ನಿಮ್ಮಮ್ಮ ಇದ್ದಾರಾ? ಆರೋಗ್ಯ ಎಲ್ಲ ಚೆನ್ನಾಗಿದೆ ಅವ್ರಿಗೆ? ಹಾಂ ಇದ್ದಾರೆ. ಆರೋಗ್ಯ ಹಾಂ ಚೆನ್ನಾಗಿದ್ದಾರೆ ಗುರುಜಿ. ಅದೊಂದು. ಇವಾಗ ಶನಿ ದೇಶದಲ್ಲಿ ಕಾಲು ನೋವೆಲ್ಲ ಬರಬೇಕು ಅವ್ರಿಗೆ, ಮೈ ಕೈ ನೋವಿರುತ್ತೆ, ಕಾಲು ನೋವೆಲ್ಲ. ಓಕೆ. ಇನ್ನೂ ಬಂದಿಲ್ವಾ? ಇಲ್ಲ, ಏನಿಲ್ಲ. ಕಾಲು ನೋವು ಅಂತೇನು ಹೇಳಿಲ್ವಾ? ಇಲ್ಲ ಗುರುಜಿ. ಓಕೆ, ಭಾಳ ಅದ್ಭುತ. ಎಲ್ಲಿದ್ದೀರಾ? ಬೆಂಗಳೂರೇನೆ. ನಮ್ದು ಕೆಲ್ಸದ ಬಗ್ಗೆ ಕೇಳಬೇಕಿತ್ತು. ಓಕೆ, ನೀವೆಲ್ಲಿದ್ದೀರಾ? ಮನೇಲಿದ್ದೀರಾ? ಎಲ್ಲಿದ್ದೀರಾ? ಮನೇಲೆ ಗುರುಜಿ. ನಿಮ್ಮಮ್ಮ ಇದ್ದಾರಾ? ಇಲ್ಲ. ಎಲ್ಲೋದ್ರು? ಇಲ್ಲಿ ಹೊರಗಡೆ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಓಕೆ. ಜಾಬ್ ಎಲ್ಲ ಸಿಗುತ್ತೆ ಸರ್, ಜಾಬ್ ಎಲ್ಲ ಸಿಗುತ್ತೆ, ಹೆದರಬೇಡಿ. ಒಳ್ಳೆ ಜಾಬ್ ಸಿಗುತ್ತೆ, ಅದ್ಭುತವಾದ ಜಾಬ್ ಸಿಗುತ್ತೆ. ನಮ್ಮಲ್ಲಿ ಸಿಗುವಂಥ ಒಂದು ಗುರುಗ್ರಹದ ಬ್ಯಾಸ್ಲೆಟು ಮತ್ತು
ಒಂದು ಶನಿ ಸಂಬಂಧಪಟ್ಟಂಥ ಬ್ಯಾಸ್ಲೆಟ್ ಯೂಸ್ ಮಾಡಿ, ಮತ್ತು ನಿಮ್ಮ ಲೈಫಲ್ಲಿ ನಡೀತಿರೋದು ಶನಿ ದಶೆ, ಇವೆರಡನ್ನ ಯೂಸ್ ಮಾಡಿ ಒಳ್ಳೆ ಜಾಬ್ ಸಿಗುತ್ತೆ, ಅದ್ಭುತವಾದ ಜಾಬು. ನೀವು ಓನ್ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು, ಅದರಲ್ಲೇನು ಡೌಟ್ ಇಲ್ಲ. ನಮಸ್ತೆ ಗುರುಗಳೇ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಕೊಡಿ. 29/7/1988. 1988. ಏನು ಮಾಡ್ತಾರೆ ಮಗ? ಮಗ ಮನೆ ಕಡೆ ಮನೆ ಕಟ್ಟೋದು. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮನೆ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡಬೇಡಿ, ನಮ್ಮದು ನಿಂತ್ಕಿಂತ ಹೋದಾಯ್ತು. ಫೋನ್ ಕಟ್ ಮಾಡಿ ಸರ್, ನಾನು ಇವತ್ತು ಭಾಳ ಟ್ರ್ಯಾಕಲ್ಲಿದ್ದೀನಿ. ಒಳ್ಳೇದಾಗಲಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನಮ್ಮ ಆಫೀಸ್ ನಂಬರ್ ಇದೆ, ದಯವಿಟ್ಟು ಒಂದು ಏನ್ ಗುರುಜಿ? ನಾನು ಹೇಳ್ತಾ ಇದ್ದಲ್ಲ, ನಮ್ಮ ಆಫೀಸಲ್ಲಿ ಫೋನ್ ನಂಬರ್ ಇದೆ, ಬರ್ರಿ. ಏನು ಇಲ್ಲಿಗೆ ಪುಕ್ಸೇಟ ಫೋನಿಗೆ ಬಂಬೆ ಹೊಡ್ಕೋಬೇಡಿ. 100% ನಮ್ಮ ಆಫೀಸಲ್ಲಿ ಇದೆ, ಬರ್ರಿ. 100% ನಾನು ದರ್ಶನ್ ಹೋಗ್ಬಿಟ್ಟು ಅಂತ ದರ್ಶನ್ ಜೈಲ್ಗೆ ಹೋಗ್ಬಾರ್ದು. 4 ಬಾರಿಸ್ಬೇಕು ನಿಮಗೆಲ್ಲ 100%. ಭಾಳ ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಮಾತಾಡೋ ತೇವಲು ಇನ್ನೊಂದು ಕ್ರೇಜ್ ಇದ್ರೆ ಯಾಕೆ ಇನ್ನೊಬ್ಬರನ್ನ ಬಳಸ್ಕೊಳ್ತೀರಾ? ತಪ್ಪು. ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ಬಾಗ್ಲಾಕ್ಬಿಟ್ರಂತೆ. ಎಲ್ಲ ಲೂಸ್ಗಳ ನೀವೆಲ್ಲವ. ಲೂಸ್ ಏನ್ರಿ ನಿಮಗೆಲ್ಲ? ಹಾಂ, ನಿಮ್ಮ ಅಪ್ಪ ಅಮ್ಮನ ನೋಡ್ತಿರ್ತಾನೆ, ಅವ್ರು ಸತ್ತೋಗಿರ್ಬೇಕು ತಾನೆ ಹಂಗಾರೆ? ಡೈಲಿ ಬೆಳಿಗ್ಗೆ ಎದ್ದು ಸತ್ತೋಗಿರ್ಬೇಕು ನಿಮ್ಮ ಅಪ್ಪ ಅಮ್ಮ. ಲೂಸ್ ಥರ ಮಾತಾಡ್ತೀರ ನಿಮಗೆಲ್ಲ. 4 ಬಾರ್ಸೋರು ಯಾರೂ ಇಲ್ಲ ನಿಮಗೆಲ್ಲ. Subscribe my YouTube channel.